ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಅಷ್ಟೇ ಒಂದು ESI ನೋಟಿಫಿಕೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆದಷ್ಟು ಬೇಗ ಅಂದರೆ ಒಳ ಮೀಸಲಾತಿ ವರದಿ ಅಂತಿಮ ಎಲ್ಲ ಆಗಿ ಜಾರಿಯಾದ ನಂತರ ನೋಟಿಫಿಕೇಷನ್ ಯಾವುದೆಲ್ಲ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಅಬಕಾರಿ ಇಲಾಖೆದು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಗಾರ್ಡ್ ಹುದ್ದೆಗಳದ್ದು ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಆ್ಯಂಡ್ ಅದರಲ್ಲಿ ಎಷ್ಟು ಹುದ್ದೆಗಳು ಎಲ್ಲವನ್ನು ಕೂಡ ನಿನ್ನೆ ತಿಳಿಸಿದ್ದೆ ನಾನು. 1207 ಹುದ್ದೆಗಳು. ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ನೀವೇನಾದರೂ ಟಾರ್ಗೆಟ್ ಮಾಡಿ ಓದ್ತೀನಿ ಅನ್ನೋದಾದರೆ ಇನ್ನೂ ನಿಮಗೆ ಸರಿಯಾಗಿ ಒಂದು 3-4 ತಿಂಗಳು ಸಮಯ ಸಿಗ್ಬೋದು. ಕಾರಣ ಆಲ್ರೆಡಿ ಇದು ಮೇ ತಿಂಗಳು, ಜುಲೈ ತಿಂಗಳಷ್ಟರಲ್ಲಿ ಒಳ ಮೀಸಲಾತಿಯ ಒಂದು ವರದಿ ಅಂತಿಮ ಆಗುತ್ತೆ. ಸೆಪ್ಟೆಂಬರ್ಗೆ ನೋಟಿಫಿಕೇಷನ್ ಆದರೂ ಕೂಡ ಒಟ್ಟಿನಲ್ಲಿ ಒಂದು 6 ಮಂತ್ ಟೈಮ್ ಸಿಗ್ಬೋದು ಅಂತ ಇಟ್ಕೊಳ್ಳಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಒಂದೇ ಅಟೆಂಪ್ಟಲ್ಲಿ ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಪಡ್ಕೊಳ್ಬೋದು. ಆ್ಯಂಡ್ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಆಲ್ರೆಡಿ ನಿನ್ನೆ ನಾನು ಸಿಲೆಬಸ್ ಬಗ್ಗೆ ತಿಳಿಸಿದ್ದೆ, ವಯೋಮಿತಿ ಬಗ್ಗೆ ಕೂಡ ತಿಳಿಸಿದ್ದೆ, ಎಷ್ಟು ಏಜ್ ಇರಬೇಕು, ಯಾವ ಕೆಟಗರಿಗೆ ಎಷ್ಟು, ಆ್ಯಂಡ್ ಕ್ವಾಲಿಫಿಕೇಷನ್ ಬಗ್ಗೆ ಕೂಡ ನಾನು ನಿನ್ನೆ ಈ ವಿಡಿಯೋದಲ್ಲಿ ಹೇಳಿದ್ದೆ. ಆ್ಯಂಡ್ ಇವಾಗ ನಿಮ್ಗೆ ಗೊತ್ತೇ ಇದೆ, ಈಗ ಆಲ್ರೆಡಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನಾನು ಹೇಳಿದ್ದೆ ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಆ್ಯಂಡ್ ಫಿಸಿಕಲ್ ಕೂಡ ಇರುತ್ತೆ ಅಂತ. ಬಟ್ ಲಿಖಿತ ಪರೀಕ್ಷೆಗೆ ನೀವು ಪಾಸ್ ಆದರೆ ಮಾತ್ರ ನಿಮ್ಮನ್ನು ಫಿಸಿಕಲಿಗೆ ಆಯ್ಕೆ ಮಾಡ್ತಾರೆ. ಸೊ ಹಾಗಾದರೆ ಲಿಖಿತ ಪರೀಕ್ಷೆಯಲ್ಲಿ 150 ಅಂಕಗಳದ್ದು GK ಪೇಪರು, 50 ಅಂಕಗಳದ್ದು ನಿಮಗೆ ಒಂದು ಟ್ರಾನ್ಸ್ಲೇಷನು ಮತ್ತು ಎಸ್ಸೆ ಪೇಪರ್ ಇರುತ್ತೆ. ಸೊ ಇಲ್ಲಿ 150 ಅಂಕಗಳ GK ಪತ್ರಿಕೆಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಆ್ಯಂಡ್ ಟ್ರಾನ್ಸ್ಲೇಷನ್ ಮತ್ತು ಎಸ್ಸೆಯನ್ನು ಹೇಗೆ ಈಸಿಯಾಗಿ ನೀವು ಕಲಿಯೋದು ಅಂತಂದರೆ ಯಾವ್ಯಾವ ಸೋರ್ಸಸನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ. ಎಸ್ಪೆಷಲಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ಎಲ್ಲ ಪರೀಕ್ಷೆಗಳಿಗೂ ಒಂದು ರೀತಿ ಸೇಮ್ ಬುಕ್ಸ್ ಇದ್ದಂಗೆ ಇದೆ. ಅಂದರೆ ನೀವು ಯಾವುದನ್ನು ಓದಿದರೂ ಕೂಡ ಅದು ಅಲ್ಟಿಮೇಟ್ಲಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಆ ರೀತಿ ಇದೆ. ಸ್ವಲ್ಪ ಕರೆಂಟ್ ಅಫೇರ್ಸ್ದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಪ್ರಿಪ್ರೇಷನ್ ಮಾಡಿಕೊಡ್ಬೇಕಾಗುತ್ತೆ. ಕಾರಣ ಒಂದೊಂದು ಪರೀಕ್ಷೆಗೆ ಒಂದೊಂದು ರೀತಿ ಇರುತ್ತೆ. ಇಲ್ಲಿ ವಿಶೇಷವಾಗಿ ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 150 ಅಂಕಗಳ GK ಪತ್ರಿಕೆಗೆ ನೀವು ಹಿಸ್ಟ್ರಿ ಮಾಮೂಲಿಯಾಗಿ ಏನ್ಷಿಯಂಟ್ ಆಗಿರ್ಬೋದು, ಮೆಡಿವಲ್, ಮಾಡರ್ನ್ ಮೂರಕ್ಕೂ ಕೂಡ ಸದಾಶಿವ ಅವರ ಪುಸ್ತಕವನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ಜಿಯೋಗ್ರಫಿಗೆ ಅಲ್ಟಿಮೇಟ್ಲಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ಡಾಕ್ಟರ್ ರಂಗನಾಥ್ ಸರ್ದು ತುಂಬ ಇಂಪಾರ್ಟೆಂಟ್ ಬುಕ್ಕು. ಆ್ಯಂಡ್ ಇಂಡಿಯನ್ ಯಾವುದು ಅಂತಂದರೆ ಅದಾದ ನಂತರ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಭಾರತ ಸಂವಿಧಾನ ಮತ್ತು ರಾಜಕೀಯಕ್ಕೆ PS ಗಂಗಾಧರ್ ಸರ್ದಿದೆ. ಆ್ಯಂಡ್ ಅಥವಾ ನೀವು ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಕೂಡ ರೆಫರ್ ಮಾಡ್ಬೋದು. ಆ್ಯಂಡ್ ಎಕನಾಮಿಕ್ಸ್ಗೆ ಅಲ್ಟಿಮೇಟ್ಲಿ ಗರಣಿ ಕೃಷ್ಣಮೂರ್ತಿ ಸರ್ದಿದೆ. ಇಲ್ಲ ಇಂಗ್ಲೀಷ್ ಮೀಡಿಯಮ್ ಅವ್ರಿಗಾದರೆ ರಮೇಶ್ ಸಿಂಗ್ ಬುಕ್ ಇದೆ. ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನೀವು ಸೂರ್ಯನಾಥ್ ಕಾಮತ್ ಸರ್ ಅವ್ರದ್ದು ಬುಕ್ ಇದೆ, ಅದು ಕರ್ನಾಟಕ ಕೈಪಿಡಿ ಅಂತ. ಅಂದರೆ ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಎರಡನ್ನು ಕೂಡ ನೀವು ನೋಡ್ಕೋಬೇಕು. ಇದು ಕೂಡ ಸದಾಶಿವ ಸರ್ದು ಬುಕ್ ಇದೆ. ಆ್ಯಂಡ್ ಜನರಲ್ ಸೈನ್ಸ್ಗೆ KM ಸುರೇಶ್ ಬುಕ್ ಇದೆ. ಆ್ಯಂಡ್ ಎಕನಾಮಿಕ್ಸ್ಗೆ ನೀವು ಎನ್ವಿರಾನ್ಮೆಂಟ್ಗೆ PV ಭೈರಪ್ಪ ಸರ್ದು ಬುಕ್ ಇದೆ. ಇಷ್ಟನ್ನು ಹೊರತುಪಡಿಸಿ ಕೂಡ ನೀವು ಇನ್ನು ಹೆಚ್ಚುವರಿಯಾಗಿ ಈಗ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ DSRTC ಅಂದರೆ ನೀವು ಸ್ಕೂಲ್ ಬುಕ್ಸ್ ಇತ್ತು, ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಸಿಗುತ್ತೆ, ಅದನ್ನು ರೆಫರ್ ಮಾಡ್ಬೋದು. ಅದರ ಜೊತೆ ನಿಮಗೆ ಯಾವ್ದು ಬೆಟರ್ ರಿಸೋರ್ಸಸ್ ಅನಿಸುತ್ತೆ, ಜಿಯೋಗ್ರಫಿಗೆ, ಹಿಸ್ಟ್ರಿಗೆ, ಎಕನಾಮಿಕ್ಸ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಬುಕ್ಕು ಲೈಕ್ ಇರುತ್ತೆ ಓದೋದಕ್ಕೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ಗೆ ಕಂಪಲ್ಸರಿ ನೀವು ಪ್ರಜಾವಾಣಿ ಪತ್ರಿಕೆನಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕನ್ನಡ ದಿನಪತ್ರಿಕೆ ಆ್ಯಂಡ್ ಮ್ಯಾಗ್ಝಿನ್ಗಳು ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇದೆ. ಸ್ಪರ್ಧಾ ವಿಜೇತ ಇದೆ, ಸ್ಪರ್ಧಾ ಅರಿವು ಇದೆ. ಅದನ್ನು ಹೊರತುಪಡಿಸಿ ನೀವು ಯೋಜನಾ ಕೂಡ ಮ್ಯಾಗ್ಝಿನ್ ತೆಗೆದುಕೊಳ್ಬೋದು. ಒಟ್ಟಲ್ಲಿ ಯಾವುದಾದ್ರೂ ರೆಫರ್ ಮಾಡಿ. ಎಸ್ಸೆಗೂ ಕೂಡ ಅಷ್ಟೇ. ಎಸ್ಸೆಗೆ ನಿಮ್ಗೆ ಏನು ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ವಿವರಣಾತ್ಮಕವಾದಂಥ ಕೆಲವೊಂದು ಪ್ಯಾಸೇಜ್ಗಳಿರುತ್ತೆ. ಸೊ ಅದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ರೀಸೆಂಟಾಗಿ ನೀವು KS ಅಲ್ಲೂ ನೋಡಿದ್ರಿ ಎಸ್ಸೆಗೆ ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅಂತ. ಸೊ ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಸಿವಿಲ್ಗೂ ಕೂಡ ಅದೇ ರೀತಿ ಬರುತ್ತೆ. ಆ್ಯಂಡ್ ಟ್ರಾನ್ಸ್ಲೇಷನ್ಗೆ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ಸ್ ಇದೆ ಆ್ಯಂಡ್ ಟ್ರಿಕ್ಸ್ಗಳ ಬಗ್ಗೆ ನೀವು ಎಲ್ಲವನ್ನು ಕೂಡ ಕಲಿಬೋದು. ಒಟ್ಟಿನಲ್ಲಿ ಇಷ್ಟೊಂದು ಮಾಹಿತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕುರಿತಾಗಿ ಇದೆ. ಒಟ್ಟು 2 ಪತ್ರಿಕೆ 150 ಅಂಕಗಳಿಗೆ ಒಂದು, 50 ಮಾರ್ಕ್ಸ್ಗೊಂದು ನೀವು ಇಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದರೆ ಈ 2 ಪತ್ರಿಕೆ 200ಕ್ಕೆ ಕಟ್ ಆಫು ಎಷ್ಟು ನಿಲ್ಲುತ್ತೆ ಅಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ನಿಮ್ಮ ಕೆಟಗರಿ ವೈಸ್. ನೀವು ಫಸ್ಟ್ ಏನು ಮಾಡಿ ಬೆಟರ್ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ವೆಬ್ಸೈಟಿಂದ ನಿಮ್ಗೆ ಆರಾಮಾಗಿ ಎಲ್ಲ ವೆಬ್ಸೈಟ್ಗಳು ಕೂಡ ಸಿಗುತ್ತೆ. ವೆಬ್ಸೈಟಿಂದ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು
ಅದನ್ನು ಪ್ರಿಂಟೌಟ್ ತೆಗೆದು ಕಂಪ್ಲೀಟಾಗಿ ನೀವು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಅಂದರೆ ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ. ಬಿಫೋರ್ ಈಗ ಹೆಂಗೋ ನೋಟಿಫಿಕೇಷನ್ ಇಲ್ಲ, ಆರಾಮಾಗಿ ನೀವು ಯಾವುದಕ್ಕೂ ಪ್ರಿಪೇರ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ರು, ಈವನ್ SD FD ಆಗಿರ್ಬೋದು, ಸಿವಿಲ್ PS ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ನೀವು ಯಾವುದೇ ಒಂದು ಸಂಬಂಧಪಟ್ಟಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಎಲ್ಲಿ ಕಲೆಕ್ಟ್ ಆಗುತ್ತೋ, ಅಂದರೆ ಆನ್ಲೈನ್ ಮೂಲಕ ಆಗಲಿ ಆಫ್ಲೈನ್ ಮೂಲಕ ಆಗಲಿ ರಿಸೋರ್ಸಸನ್ನು ಕಲೆಕ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದಿದರೆ ಕಂಪ್ಲೀಟ್ ಆದಂಥ ಸಮಯ ನಿಮಗೆ ಸಿಗುತ್ತೆ. ಆ್ಯಂಡ್ 100% ನೀವು ಈ ಒಂದು ನೋಟಿಫಿಕೇಷನಲ್ಲಿ ಕ್ಲಿಕ್ ಆಗ್ತೀರ. ಇಲ್ಲದೆ ಹೊರತು ನೋಟಿಫಿಕೇಷನ್ ಆದಮೇಲೆ ನೋಡೋಣ ಅಂತಂದರೆ ತುಂಬ ಕಡಿಮೆ ಸಮಯ ಇರುತ್ತೆ, ಆ ಕಡೆ ನಿಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಕ್ವಿಕ್ಕಾಗಿ ಏನೇನೆಲ್ಲ ರಿಸೋರ್ಸಸ್ ಬೇಕು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಿಪರೇಷನನ್ನು ಶುರು ಮಾಡಿ. ಯಾವಾಗ ಸಡನ್ನಾಗಿ ಒಳ ಮೀಸಲಾತಿ ಹೊರತು ಅಂತಿಮ ವರದಿ ಸಲ್ಲಿಕೆ ಆಗುತ್ತೋ ಗೊತ್ತಿಲ್ಲ, ಇನ್ನೊಂದು 2-3 ತಿಂಗಳಲ್ಲಿ ಕಂಪ್ಲೀಟಾಗಿ ಅದು ಪ್ರೊಸೆಸ್ ಮುಗಿಯುತ್ತೆ. ಸೊ ಅದು ಇಮಿಡಿಯೇಟಾಗಿ ಅದಾದಮೇಲೆ ನೋಟಿಫಿಕೇಷನ್ಗಳು ಆಗ್ತಾ ಹೋಗುತ್ತೆ ಕಂಟಿನ್ಯೂ. ನಿಮ್ಗೆ ಯಾವಾಗ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಯಾವ ಹುದ್ದೆಗೆ ಓದಲಿ, ಯಾವ ಪರೀಕ್ಷೆ ಬರಲಿ ಅಂತ. ಅದಕ್ಕೆ ಈಗಿಂದಲೇ ಟಾರ್ಗೆಟ್ ಮಾಡಿಕೊಂಡು ನಾನು ಯಾಕೆ ಈ ವಿಡಿಯೋನ ಮಾಡಿದೆ ಅಂತಂದರೆ, ನಿನ್ನೆ ನಾನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ವಿಡಿಯೋ ಮಾಡಿದಾಗ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ತೋರಿಸಿದ್ದಾರೆ. ಮೋರ್ ದೆನ್ 9K ಪೀಪಲ್ಸ್ ಆಲ್ರೆಡಿ ನೋಡಿದ್ದೀರ ಅದನ್ನ, ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಹಾಗೇನು SD FD ಅದು ಕೂಡ ಬುಕ್ ಲಿಸ್ಟ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಆ್ಯಸ್ ಇಟ್ ಈಸ್ ನಾನು ಏನೀಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ ಅದೇ ರೀತಿ ಬುಕ್ ಲಿಸ್ಟ್ ಇದೆ. SD FDಗೆ ಏನು ಚೇಂಜ್ ಇಲ್ಲ, ಸ್ವಲ್ಪ ಅದರಲ್ಲಿ ಬದಲಾವಣೆಗಳಿದೆ. ಅದ್ರ ಬಗ್ಗೆ ನಾನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.